ಪಿಂಚಣಿ ಹಣ ನಂಬದವರಿಗೆ ಶಾಕ್ ಕೊಟ್ಟ ಸರ್ಕಾರ 91,000 ಫಲಾನುಭವಿಗಳ ಪಿಂಚಣಿ ಹಣ ರದ್ದು. ಪಿಂಚಣಿ ಹಣ ನಂಬದವರಿಗೆ ಶಾಕ್ ಕೊಟ್ಟ ಡಿಕೆ ಸರ್ಕಾರ. ಇದೀಗ 91,000 ಫಲಾನುಭವಿಗಳ ಪಿಂಚಣಿ ಹಣ ರದ್ದು. ಇನ್ಮುಂದೆ ಈ ಪಿಂಚಣಿದಾರರಿಗೆ ಹಣ ಬರಲ್ಲ. ಡಿಕೆಶಿ ಸರ್ಕಾರದಿಂದ ಪಿಂಚಣಿದಾರರಿಗೆ ಬಿಗ್ ಶಾಕ್ ಎದುರಾಗ್ತಾ ಇದೆ. ಬರೋಬ್ಬರಿ 91,000 ಪಿಂಚಣಿದಾರರಿಗೆ ಹಣ ಬರಲ್ಲ. ನಕಲಿ ದಾಖಲೆ ಪಿಂಚಣಿದಾರರಿಗೆ ಕೋಕು ಕೊಟ್ಟಿದೆ ಡಿಕೆ ಸರ್ಕಾರ. ಡಿಕೆಶಿ ಸರ್ಕಾರದಿಂದ ಪಿಂಚಣಿ ಯೋಜನೆ ಫಿಲ್ಟರ್ ಆಗ್ತಾ ಇರುವಂತದ್ದು. ದಾಖಲೆ ಪರಿಷ್ಕರಣೆಗೆ ಮುಂದಾಗಿದ್ದ ಡಿಕೆಶಿ ಸರ್ಕಾರ ಈ ವೇಳೆ ಸಿಕ್ಕಿ ಬಿದ್ದಿರೋದು ಹಲವು ನಕಲಿ ದಾಖಲೆ ಪತ್ರಗಳು. ನಕಲಿ ದಾಖಲೆ ಕೊಟ್ಟು ಪಿಂಚಣಿ ಸೌಲಭ್ಯ ಪಡಿತಾ ಇರುವುದು ಬೆಳಕಿಗೆ ಬಂದಿದೆ ರಾಜ್ಯದಲ್ಲಿ. ಹೀಗಾಗಿ ಅನರ್ಹ ಫಲಾನುಭವಿಗಳ ಪಿಂಚಣಿ ರದ್ದು ಮಾಡ್ತಾ ಇರುವಂತದ್ದು ಡಿಕೆ ಶಿವಕುಮಾರ್ ಅವರ ಸರ್ಕಾರ. ಇದೀಗ ಪಿಂಚಣಿ ಹಣ ನಂಬದವರಿಗೆ ಶಾಕ್ ಕೊಡ್ತಾ ಇರುವಂತದ್ದು ಡಿಕೆ ಶಿವಕುಮಾರ್ ಅವರ ಸರ್ಕಾರ. 91,000 ಜನರ ಪಿಂಚಣಿ ರದ್ದಾಗುತ್ತಾ ಅನ್ನುವಂಥದ್ದು. ಇದೀಗ ಪಿಂಚಣಿ ಯೋಜನೆಯಲ್ಲಿ ದಾಖಲೆಯಲ್ಲಿ ನಕಲಿ ದಾಖಲೆಗಳು ಪತ್ತೆಯಾಗಿವೆ. ಪಿಂಚಣಿ ಯೋಜನೆ ಪರಿಷ್ಕರಣೆಗೆ ಡಿಕೆ ಶಿವಕುಮಾರ್ ಅವರು ಒತ್ತನ್ನ ನೀಡಿದ್ರು. ಶಂಕಾಸ್ಪದವಾಗಿ 23 ಲಕ್ಷ ದಾಖಲೆಗಳ ಪರಿಶೀಲನೆಯನ್ನ ಮಾಡಿದ್ರು. ನಕಲಿ ದಾಖಲೆ, ಕಾನೂನು ಬಾಹಿರ ಪಿಂಚಣಿಯನ್ನ ಪಡೆದುಕೊಳ್ತಾ ಇರುವಂಥದ್ದು ಬೆಳಕಿಗೆ ಬಂದಿದೆ. 91,152 ಅನರ್ಹರಿಗೆ ತಕ್ಷಣದಿಂದಲೇ ಪಿಂಚಣಿ ಈಗ ರದ್ದನ್ನ ಮಾಡ್ತಾ ಇರುವಂಥದ್ದು. ರಾಜ್ಯದಾದ್ಯಂತ ಒಟ್ಟು 16,42,303 ತಾತ್ಕಾಲಿಕವಾಗಿ ಪಿಂಚಣಿ ಸ್ಥಗಿತವಾಗುವಂಥದ್ದು. 91,000 ಫಲಾನುಭವಿಗಳಿಗೆ ಪಿಂಚಣಿ ರದ್ದಾಗುತ್ತೆ. 91,000 ಫಲಾನುಭವಿಗಳಿಗೆ ಪಿಂಚಣಿ ರದ್ದನ್ನ ಮಾಡ್ತಾ ಇರುವಂಥದ್ದು ಡಿಕೆ ಶಿವಕುಮಾರ್ ಅವರ ಸರ್ಕಾರ. ಪಿಂಚಣಿ ಯೋಜನೆಯಲ್ಲಿ ನಕಲಿ ದಾಖಲೆಗಳು ಪತ್ತೆಯಾಗಿದೆ. ಪಿಂಚಣಿ ಯೋಜನೆ ಪರಿಷ್ಕರಣೆಗೆ ಡಿಕೆ ಶಿವಕುಮಾರ್ ಅವರು ಒತ್ತನ್ನ ನೀಡಿದ್ರು. ಶಂಕಾಸ್ಪದ 23 ಲಕ್ಷ ದಾಖಲೆಗಳ ಪರಿಷ್ಕರಣೆಯನ್ನ ಕೂಡ ಮಾಡಿದ್ರು. 91,000 ಫಲಾನುಭವಿಗಳಿಗೆ ಇದೀಗ ಪಿಂಚಣಿ ರದ್ದಾಗ್ತಾ ಇರುವಂಥದ್ದು. ಪಿಂಚಣಿ ಯೋಜನೆಯಲ್ಲೂ ಕೂಡ ನಕಲಿ ದಾಖಲೆಗಳು ಈಗ ಸಿಕ್ಕಿರುವಂಥದ್ದು. ಪಿಂಚಣಿ ಯೋಜನೆಯ ಪರಿಷ್ಕರಣೆಗೆ ಡಿಕೆ ಶಿವಕುಮಾರ್ ಅವರು ಕೂಡ ಒತ್ತನ್ನ ಕೊಟ್ಟಿದ್ರು. ಶಂಕಾಸ್ಪದವಾಗಿ 23 ಲಕ್ಷ ದಾಖಲೆಗಳ ಪರಿಶೀಲನೆಯನ್ನ ಕೂಡ ಮಾಡಲಾಗಿತ್ತು. ನಕಲಿ ದಾಖಲೆ ಹಾಗೆ ಕಾನೂನು ಬಾಹಿರವಾಗಿ ಈ ಒಂದು ಪಿಂಚಣಿ ಪಡೆದುಕೊಳ್ತಾ ಇರುವಂಥದ್ದು ಕೂಡ ಕಂಡು ಬಂದಿದ್ದು. 91,152 ಅನರ್ಹರಿಗೆ ತಕ್ಷಣದಿಂದಲೇ ಪಿಂಚಣಿಯನ್ನ ರದ್ದು ಮಾಡ್ತಾ ಇರುವಂಥದ್ದು ಡಿಕೆ ಶಿವಕುಮಾರ್ ಅವರ ಸರ್ಕಾರ. ರಾಜ್ಯದಾದ್ಯಂತ ಒಟ್ಟು 83,11,493 ಫಲಾನುಭವಿಗಳು ಇದ್ದಾರೆ. 23,13,664 ಪರಿಶೀಲನೆಗೆ ಒಳಪಟ್ಟಿರುವಂತಹ ಶಂಕಾಸ್ಪದರು. ಇನ್ನು 16,42,303 ತಾತ್ಕಾಲಿಕವಾಗಿ ಪಿಂಚಣಿ ಸ್ಥಗಿತ ಆಗ್ತಾ ಇರುವಂಥದ್ದು. ಇನ್ನು 91,000 ಫಲಾನುಭವಿಗಳಿಗೆ ಈ ಒಂದು ಪಿಂಚಣಿಯನ್ನ ರದ್ದು ಮಾಡ್ತಾ ಇರುವಂಥದ್ದು ಡಿಕೆ ಶಿವಕುಮಾರ್ ಅವರ ಸರ್ಕಾರ. ನಕಲಿ ಖಾತೆಯನ್ನ ಕೊಟ್ಟು, ನಕಲಿ ದಾಖಲೆ ಪತ್ರಗಳನ್ನ ಕೊಟ್ಟು ಪಿಂಚಣಿಯನ್ನ ಪಡಿತಾ ಇದ್ರಲ್ಲ, ಅವ್ರಿಗೆಲ್ಲರಿಗೂ ಈಗ ಬಿಗ್ ಶಾಕ್ ಎದುರಾಗ್ತಾ ಇರುವಂಥದ್ದು. 91,000 ಜನರ ಪಿಂಚಣಿಯನ್ನ ರದ್ದು ಮಾಡ್ತಾ ಇದೆ. ಅರ್ಹರಿಗೆ ಮಾತ್ರ ಈ ಒಂದು ಫಲ ಸಿಗಬೇಕು ಅನ್ನೋದು ಕೂಡ ಡಿಕೆ ಶಿವಕುಮಾರ್ ಅವರ ಆಶಯ ಆಗಿದೆ. ಆ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಮಾಡ್ತಾ ಇರುವಂಥದ್ದು.